ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಈಜಿಪುರದ ಅತ್ಯಂತ ಪ್ರಸಿದ್ಧ ಮತ್ತು ಭವ್ಯವಾದ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದ ಬಗ್ಗೆ ತಿಳಿಸ್ಕೊಡ್ತೀನಿ. ಸುಮಾರು 75 ವರ್ಷಗಳ ಇತಿಹಾಸವಿರುವ ಈ ಪುರಾತನ ದೇವಾಲಯವು ಇಂದು ವಿಶ್ವದ ಗಮನ ಸೆಳೆಯುತ್ತಿದೆ. ಅದಕ್ಕೆ ಕಾರಣ ಇಲ್ಲಿ ಪ್ರತಿಷ್ಠಾಪಿಸಲಾಗಿರುವ 108 ಅಡಿ ಎತ್ತರದ ಬೃಹತ್ ಏಕಶಿಲೆ ಮಹಾವಿಷ್ಣು ವಿಶ್ವರೂಪದ ಪ್ರತಿಮೆ. ಪ್ರತಿಮೆಯ ವಿಶೇಷತೆಗಳು. ಈ ಪ್ರತಿಮೆಯು ಭಗವದ್ಗೀತೆಯಲ್ಲಿ ವಿವರಿಸಲಾದ ವಿಷ್ಣುವಿನ ವಿಶ್ವರೂಪವನ್ನು ಹೋಲುತ್ತದೆ. ಸ್ನೇಹಿತರೆ, ಈ ವಿಶ್ವರೂಪ ಪ್ರತಿಮೆಯ ವಿಶೇಷವೆಂದರೆ ಇದರ 11 ಮುಖಗಳು. ಇಲ್ಲಿ ವಿಷ್ಣುವಿನ ದಶಾವತಾರಗಳ ಜೊತೆಗೆ ಶಿವ, ಬ್ರಹ್ಮ, ಹನುಮಂತ ಮತ್ತು ಗರುಡರ ಮುಖಗಳನ್ನು ಒಂದೇ ವಿಗ್ರಹದಲ್ಲಿ ಕಾಣಬಹುದು. ಇದು ಸರ್ವ ದೇವತಾ ಸ್ವರೂಪವನ್ನು ಪ್ರತಿನಿಧಿಸುತ್ತದೆ. ಅಂದರೆ ಇಡೀ ಬ್ರಹ್ಮಾಂಡವೇ ಭಗವಂತನಲ್ಲಿದೆ ಎಂಬ ಸಂದೇಶವನ್ನು ಈ ಶಿಲ್ಪಕಲೆ ಸಾರುತ್ತದೆ. ನಿರ್ಮಾಣದ ರೋಚಕ ಕಥೆ. ಶಿಲೆಯ ಮೂಲ. ಈ ಬೃಹತ್ ಕಲ್ಲನ್ನು ತಮಿಳುನಾಡಿನ ತಿರುವಣ್ಣಾಮಲೈ ಜಿಲ್ಲೆಯ ಕೊರಕೊಟ್ಟೈ ಎಂಬ ಸಣ್ಣ ಗ್ರಾಮದ ಗುಡ್ಡದಿಂದ ಆಯ್ಕೆ ಮಾಡಲಾಗಿತ್ತು. ಸಾವಿರಾರು ಕಲ್ಲುಗಳನ್ನು ಪರೀಕ್ಷಿಸಿದ ನಂತರ ಯಾವುದೇ ಬಿರುಕು ಇಲ್ಲದ ಈ ಬೃಹತ್ ನೀಲಿ ಗ್ರಾನೈಟ್ ಶಿಲೆಯನ್ನು ಈ ಪವಿತ್ರ ಕಾರ್ಯಕ್ಕೆ ಆಯ್ಕೆ ಮಾಡಲಾಯಿತು. ಸಾಹಸಮಯ ಪ್ರಯಾಣ. ವಿಗ್ರಹ ಕೆತ್ತುವ ಮೊದಲು ಈ ಶಿಲೆಯ ತೂಕ ಸುಮಾರು 600 ಟನ್ಗಳಿಗಿಂತಲೂ ಹೆಚ್ಚಿತ್ತು. ಚಕ್ರಗಳ ಟ್ರೈಲರ್. ಈ ಶಿಲೆಯನ್ನು ಹೊತ್ತು ತರಲು ವಿಶೇಷವಾಗಿ ವಿನ್ಯಾಸಗೊಳಿಸಲಾದ 240 ಚಕ್ರಗಳ ಬೃಹತ್ ಟ್ರೈಲರ್ ಬಳಸಲಾಗಿತ್ತು. ತಮಿಳುನಾಡಿನಿಂದ ಬೆಂಗಳೂರಿಗೆ ಇದ್ದದ್ದು ಕೇವಲ 300 ಕಿಲೋಮೀಟರ್ ದೂರ. ಆದರೆ ಈ ಭಾರೀ ತೂಕದ ಶಿಲೆಯನ್ನು ಹೊತ್ತ ವಾಹನಕ್ಕೆ ರಸ್ತೆಗಳು, ಸೇತುವೆಗಳು ಅಡ್ಡಿಯಾಗಿದ್ದವು. ಹೀಗಾಗಿ ಈ ಪ್ರಯಾಣ ಪೂರ್ಣಗೊಳಿಸಲು ಸುಮಾರು 6 ರಿಂದ 8 ತಿಂಗಳು ಬೇಕಾಯಿತು. ಈ ಕಲ್ಲು ಸಾಗುವ ದಾರಿಯುದ್ದಕ್ಕೂ ಹಳ್ಳಿಗಳ ಜನರು ಪೂಜೆ ಸಲ್ಲಿಸುತ್ತಾರೆ, ಹಬ್ಬದಂತೆ ಸ್ವಾಗತಿಸುತ್ತಾರೆ. ನಿರ್ಮಾಣದ ವಿಶೇಷತೆ. ಸುಮಾರು 60ಕ್ಕೂ ಹೆಚ್ಚು ನುರಿತ ಶಿಲ್ಪಿಗಳು ಸತತವಾಗಿ ವಿಗ್ರಹವನ್ನು ಕೆತ್ತಲು ಶ್ರಮಿಸಿದ್ದಾರೆ. ಇದು ಮೊನೊಲಿಥಿಕ್, ಅಂದರೆ ಎಲ್ಲಿಯೂ ಜೋಡಣೆ ಮಾಡದ ಒಂದೇ ಒಂದು ಕಲ್ಲಿನಲ್ಲಿ ಕೆತ್ತಲಾದ ವಿಗ್ರಹ. ಈ ಮಹಾನ್ ಕಾರ್ಯದ ಹಿಂದೆ ನಿವೃತ್ತ ವೈದ್ಯರಾದ ಡಾಕ್ಟರ್ ಬಿ ಸದಾನಂದ್ ಅವರ 10 ವರ್ಷಗಳ ಪರಿಶ್ರಮ ಮತ್ತು ಸಂಕಲ್ಪವಿದೆ. 1008 ಮೆಟ್ಟಿಲುಗಳ ಸೇವೆ. ದೇವಾಲಯದ ಆವರಣದಲ್ಲಿ 1008 ಮೆಟ್ಟಿಲುಗಳಿವೆ. ಇವುಗಳ ಮೇಲೆ ಭಗವಂತನ ನಾಮಗಳನ್ನು ಕೆತ್ತಲಾಗಿದೆ. ಭಕ್ತರು ಈ ಮೆಟ್ಟಿಲುಗಳನ್ನು ಹತ್ತುವ ಮೂಲಕ ಮಾನಸಿಕ ಶಾಂತಿ ಪಡೆಯುತ್ತಾರೆ ಎಂಬ ನಂಬಿಕೆ ಇದೆ. ಭಕ್ತರು ಪ್ರತಿಮೆಯ ಪಾದದ ಬಳಿ ಹೋಗಿ ದರ್ಶನ ಪಡೆಯಬಹುದು. ಪ್ರತಿಮೆಯ ಕೆಳಭಾಗದಲ್ಲಿ ಸುಂದರವಾದ ಧ್ಯಾನ ಮಂದಿರವಿದೆ. ದೇವಸ್ಥಾನವು ಪ್ರತಿದಿನ ಬೆಳಗ್ಗೆ 6 ರಿಂದ ರಾತ್ರಿ 9ರವರೆಗೆ ತೆರೆದಿರುತ್ತದೆ. ಇದು ಕೋರಮಂಗಲಕ್ಕೆ ಬಹಳ ಹತ್ತಿರದಲ್ಲಿದೆ. ನೀವು ಬೆಂಗಳೂರಿನವರಾಗಿದ್ದರೆ ಅಥವಾ ಬೆಂಗಳೂರಿಗೆ ಭೇಟಿ ನೀಡುತ್ತಿದ್ದರೆ ಈ ಆಧ್ಯಾತ್ಮಿಕ ಅದ್ಭುತವನ್ನು ನೋಡಲು ಮರೆಯಬೇಡಿ. ಇಲ್ಲಿನ ಶಾಂತಿ ಮತ್ತು ಭವ್ಯತೆ ನಿಮ್ಮ ಮನಸ್ಸಿಗೆ ಮುದ ನೀಡುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಬೇರೆ ವಿಷಯದ ಬಗ್ಗೆ ಮಾತಾಡ್ತೀನಿ. ನಮಸ್ಕಾರ.